ಈ ನಮ್ಮ ಯಾದಗಿರಿ ಜಿಲ್ಲೆ ಹುಣಸಗಿ ಪೊಲೀಸ್ ಸ್ಟೇಷನ್ ಸರಹದ್ದಿನಲ್ಲಿ ಹುಣಸಗಿ ಟೌನ್ನಲ್ಲಿ ದಿನಾಂಕ 27/3/2024 ಸಂಜೆ 6:45 ಗಂಟೆಗೆ ಶರಣಮ್ಮ ಮತ್ತು ಅವರ ಮಗ ನಂದಕುಮಾರ್ ಇವ್ರಿಗೂ ಮತ್ತು ಅವರ ಸಂಬಂಧಿಗಳು ಹನುಮವ್ವ ಮತ್ತು ಇನ್ನೊಬ್ಬನು ಕಾನೂನು ಸಂಘರ್ಷಕ್ಕೊಳಗಾದ ಬಾಲಕ ಚಿಕ್ಕ ಹುಡುಗ ಇದ್ದಾನೆ. ಅವ್ರ ಮಧ್ಯೆ ನೀರಿನ ವಿಚಾರದಲ್ಲಿ ಜಗಳ ಆಗಿರುತ್ತೆ. ನೀರಿನ ವಿಚಾರ ಜಗಳ ಆದಾಗ ಇವರು ಹನುಮವ್ವನ ಮನೆಗೆ ಹೋಗಿ ವಿಚಾರಣೆ ಮಾಡಕ್ಕೆ ಹೋಗ್ತಾರೆ. ವಿಚಾರಣೆ ಮಾಡಕ್ಕೆ ಹೋದಾಗ ಆಗ ಅವನು ಚಿಕ್ಕ ಹುಡುಗ ಇದ್ದಾನೆ, ಅವನು ಹನುಮವ್ವನ ಮಗ, ಅವನು ನಂದಕುಮಾರ್ಗೆ ಅಸಾಲ್ಟ್ ಮಾಡ್ತಾನೆ ವೆಪನ್ನಿಂದ, ಚಾಕುವಿಂದ. ಹಾಗಾಗಿ ನಂದಕುಮಾರ್ಗೆ ಇಂಜುರೀಸ್ ಆಗಿ ನಂದಕುಮಾರ್ಗೆ ಟ್ರೀಟ್ಮೆಂಟಿಗೆ ಅಂತೇಳಿ ಅಲ್ಲೇ ಹುಣಸಗಿನಲ್ಲಿ ನಂತರದಲ್ಲಿ ಲಿಂಗ್ಸೂರಿಗೆ ಕರ್ಕೊಂಡು ಹೋಗಬೇಕಾದ್ರೆ ಅವರು ಮೃತ ಹೊಂದಿರುತ್ತಾರೆ. ಈ ಬಗ್ಗೆ ಯಾದಗಿರಿ ಜಿಲ್ಲೆಯ ಹುಣಸಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ, ಮರ್ಡರ್ ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣದಲ್ಲಿ ಆರೋಪಿಗಳನ್ನು ದಸ್ತಗಿರಿ ಮಾಡೋ ವಿಚಾರದಲ್ಲಿ ಮತ್ತು ತನಿಖೆ ವಿಚಾರವಾಗಿ ನಮ್ಮ ಜಿಲ್ಲೆಯ SP ಮೇಡಮ್ ಅವರು ತಂಡ ರಚಿಸಿದ್ದು, ಅಲ್ಲಿ ಲೋಕಲ್ DSP ಅವರಿದ್ದಾರೆ, ಇನಾಮದಾರ್ ಅವರು, ಮತ್ತು ಸಚಿನ್ ಚಲವಾದಿ ಅವರ ಇನ್ಸ್ಪೆಕ್ಟರ್ ಇದ್ದಾರೆ, ಹುಣಸಗಿ ಇನ್ಸ್ಪೆಕ್ಟರು. ಇವರ ತಂಡದಲ್ಲಿ ಇವರ ನೇತೃತ್ವದ ತಂಡ ರಚಿಸಿ ಈ ಪ್ರಕರಣದ ಆರೋಪಿಗಳನ್ನು ದಸ್ತಗಿರಿ ಮಾಡಲು ಯಶಸ್ಸು ಕಂಡಿರುತ್ತಾರೆ. ಈ ವಿಚಾರವಾಗಿ ನಮ್ಮ ಮಾನ್ಯ SP ಮೇಡಮ್ ಅವರು ಈ ಪ್ರಕರಣದ ತನಿಖೆಯಲ್ಲಿ ಆದಷ್ಟು ಜಾಗೃತವಾಗಿ ಆದಷ್ಟು ಶೀಘ್ರದಲ್ಲಿ ಪ್ರಕರಣದ ಆರೋಪಿಗಳನ್ನು ದಸ್ತಗಿರಿ ಮಾಡಿರ್ತಕ್ಕಂಥ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿರುತ್ತಾರೆ. ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕೂಲರ್, AC ಸಿಗುತ್ತವೆ. ರೂರಲ್ ಪೊಲೀಸ್ ಸ್ಟೇಷನ್ ರೋಡ್, ಯಾದಗಿರಿ. ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್, ಹಲ್ಬವಿ ರಸ್ತೆ ಮತ್ತು BDO ಕಾಂಪ್ಲೆಕ್ಸ್, ಶಹಪುರ, ಯಾದಗಿರಿ ಜಿಲ್ಲೆ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ Polycon Tech, UPVC windows and doors, aluminium work, glass work, behind SLV Ceramics, Hyderabad Road, Yadagiri.